ಹಾಯ್ ಫ್ರೆಂಡ್ಸ್, ಸುಚೀಸ್ ಕರಾವಳಿ ಕಿಚನ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಕಾಳು ಮೆಣಸಿನ ಪಾನಕ ಮಾಡಿ ತೋರಿಸ್ತೇನೆ. ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಕೆಮ್ಮು, ಕಫ, ಶೀತ ಎಲ್ಲ ಇರುವಾಗ ಈ ಥರ ಕಾಳು ಮೆಣಸಿನ ಪಾನಕ ಮಾಡ್ಕೊಂಡು ಕುಡಿದರೆ ತುಂಬ ಒಳ್ಳೆಯದಾಗ್ತದೆ. ಹಿಂದಿನ ಕಾಲದಲ್ಲಿ ಮನೆಗೆ ನೆಂಟರೆಲ್ಲ ಬಂದಾಗ ಈ ಕಾಳು ಮೆಣಸಿನ ಪಾನಕವನ್ನು ಕುಡಿಯಲು ಹೆಚ್ಚಾಗಿ ಕೊಡ್ತಾಯಿದ್ರು. ಆದರೆ ಈಗ ನಾವು ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಕೊಡೋದ್ರಿಂದ ಇದು ನಿಂತು ಹೋಗಿದೆ. ಬನ್ನಿ ಈ ರೆಸಿಪಿನ ನಾವು ಹೇಗೆ ಮಾಡೋದು ಅಂತ ನೋಡುವ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 1 ಟೀ ಸ್ಪೂನ್ ಕಾಳು ಮೆಣಸು, 1 ದೊಡ್ಡ ತುಂಡು ಬೆಲ್ಲ, ಅರ್ಧ ಹೋಳು ನಿಂಬೆಹಣ್ಣು, 1 ಇಂಚು ಶುಂಠಿ, 4 ಏಲಕ್ಕಿ. ಈಗ 2 ಲೋಟದಷ್ಟು ನಾನು ನೀರನ್ನು ಬಿಸಿಗಿಡ್ತೇನೆ. 2 ಲೋಟ ಅಂದರೆ ಇದು 1.5 ಲೋಟಕ್ಕೆ ಬಂದು ನಿಲ್ತದೆ. ಚೆನ್ನಾಗಿ ಕುದಿಯುವಾಗಿದ್ದು ಸ್ವಲ್ಪ ಆವಿಯಾಗ್ತದೆ. ಈಗ ಈ ಕಾಳು ಮೆಣಸನ್ನು ಒಂದು ಜಜ್ಜುವ ಕಲ್ಲಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ತೇನೆ. ತರಿತರಿಯಾಗಿ ಪುಡಿ ಆದರೆ ಸಾಕು. ಈಗ ಇದನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ಳುವ. ಇದೇ ಕಲ್ಲಿಗೆ 1 ಇಂಚು ಶುಂಠಿ ಕೂಡ ಹಾಕ್ಕೊಂಡು ಪುಡಿ ಮಾಡಿಕೊಳ್ಳುವ. ಜಜ್ಜಿಕೊಂಡ್ರೆ ಸಾಕು. ಈ ಥರ ಜಜ್ಜಿಕೊಂಡು ಅದನ್ನು ಕೂಡ ಅದೇ ಪಾತ್ರೆಗೆ ತೆಗೆದಿಟ್ಕೊಳ್ಳುವ. ಈ ಕಡೆ ನಾವು ಕುದಿಸ್ಲಿಕ್ಕೆ ಇಟ್ಟಿರುವ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ನೀರು ಕುದೀತಿರಬೇಕಾದ್ರೆ ಈ ಕಾಳು ಮೆಣಸು ಮತ್ತು ಶುಂಠಿಯನ್ನು ಅದಕ್ಕೇ ಹಾಕ್ಕೊಳ್ಳುವ. ಅದರಲ್ಲಿರುವ ಸಾರ ಎಲ್ಲ ನೀರಲ್ಲಿ ಚೆನ್ನಾಗಿ ಬಿಟ್ಕೊಳ್ಬೇಕು. ಇದಕ್ಕೀಗ ಬೆಲ್ಲವನ್ನು ಕೂಡ ಹಾಕ್ಕೊಳ್ಳುವ. ನೀರಿನ ಜೊತೆ ಬೆಲ್ಲ, ಪೆಪ್ಪರ್ ಮತ್ತು ಶುಂಠಿ ಚೆನ್ನಾಗಿ ಕುದಿಸ್ಕೊಳ್ಳುವ. ಈಗ ಅದೇ ಜಜ್ಜುವ ಕಲ್ಲಿಗೆ ಏಲಕ್ಕಿಯನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕುಟ್ಟಿ ಪುಡಿ ಮಾಡುವ. ಏಲಕ್ಕಿಯನ್ನು ಸ್ವಲ್ಪ ಜಜ್ಜಿಕೊಂಡು ಈಗ ಕುದೀತಿರುವ ಪಾನಕಕ್ಕೆ ಹಾಕ್ಕೊಳ್ಬೇಕು. ನೋಡಿ, ಪಾನಕದ ಕಲರ್ ಕೂಡ ಚೇಂಜ್ ಆಯಿತು. ಏಲಕ್ಕಿ ಹಾಕ್ಕೊಂಡಾದಮೇಲೆ 1 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳುವ. ಈಗ ನಮ್ಮ ಪಾನಕ ಚೆನ್ನಾಗಿ ಕುದೀತಾ ಇದೆ. ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ. ಕೊನೆಯದಾಗಿ ಇದಕ್ಕೆ ಅರ್ಧ ಹೋಳು ಲಿಂಬೆಹಣ್ಣನ್ನು ಹಾಕೋತಿದ್ದೇನೆ. ಲಿಂಬೆಹಣ್ಣನ್ನು, ಹಣ್ಣಿನ ನೀರನ್ನು ಸ್ವಲ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಯಾಕೆಂದರೆ ಲಿಂಬೆಹಣ್ಣನ್ನು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಹುಳಿ, ಖಾರ, ಸ್ವೀಟ್ ಎಲ್ಲ ಆಗಿ ಟೇಸ್ಟಿಯಾಗಿರ್ತದೆ ನಮ್ಮ ಪಾನಕ ರೆಡಿ ಆಯಿತು. ಈ ಡಿಸೆಂಬರ್ ಮಂತಲ್ಲಿ ವೆದರ್ ಕೋಲ್ಡ್ ಆಗಿರ್ತದೆ. ಆಗ ಹೆಚ್ಚಾಗಿ ಶೀತ, ಗಂಟಲು ನೋವು, ಕೆಮ್ಮು ಬರುವಂತಹ ಸಾಧ್ಯತೆಗಳು ಹೆಚ್ಚು. ಆಗ ನಾವು ಈ ಥರ ಪಾನಕ ಮಾಡಿಕೊಂಡು ಕುಡಿದರೆ 2 ದಿನದಲ್ಲಿ ನಮಗೆ ಬರುವಂತಹ ಕೆಮ್ಮು, ಗಂಟಲು ಕೆರೆತ ಎಲ್ಲಿದ್ದರೆ ಕಡಿಮೆ ಆಗ್ತದೆ. ಫ್ರೆಂಡ್ಸ್, ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಈ ಥರ ಪಾನಕ ಮಾಡಿ ಕುಡಿಯಿರಿ. ಅದೇ ರೀತಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.